ಜೋಳದ ರೊಟ್ಟಿ, ಕೆಸುವಿನ ಗೆಡ್ಡೆ ಗ್ರೇವಿ ಮತ್ತು ಕೆಸುವಿನ ಗಡ್ಡೆಯಲ್ಲಿ ಡ್ರೈ ಮಾಡಿದ್ದೀವಿ. ಟೇಸ್ಟ್ ಮಾಡೋಣ ಇವಾಗ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೆ. ಹೇಗಿದೆ ಸಾಹೇಬ್ರೆ ಟೇಸ್ಟು? ಸೂಪರು, ತುಂಬ ಟೇಸ್ಟಿಯಾಗಿದೆ. ಇದೇ ಫಸ್ಟ್ ಟೈಮು ನಮ್ಮ ಮನೇಲಿ ಮಾಡಿರೋದು. ನಮ್ಮ ಕಡೆ ಸುವರ್ಣಗೆಡ್ಡೆ, ಮರಗೆಣಸು, ಚೌಟ್ಕೆ ಗೆಣಸು, ಸಿಹಿಗೆಣಸು ಇದೆಲ್ಲ ಗೊತ್ತಿರುತ್ತೆ. ಆದರೆ ಇದು ಕೆಸುವಿನ ಗೆಡ್ಡೆ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ತುಂಬ ದಿನದಿಂದ ಅನ್ಕೋತಾ ಇದ್ವಿ ಮಾಡಬೇಕು ಅಂತಿದೆ, ಟ್ರೈ ಮಾಡೋಣ ಅಂದ್ಬಿಟ್ಟು ಫೈನಲ್ ಇವತ್ತು ನಾನು ತೊಗೊಬಂದೆ. ಮಾಡಿದ್ವಿ, ತುಂಬ ಟೇಸ್ಟಿಯಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಇವಾಗ ಬರುತ್ತೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿಳ್ಕೊಳ್ಳಿ.
ಇವತ್ತಿನ ಡಿನ್ನರ್ನ ಸ್ಪೆಷಲ್ ಏನಂದರೆ ಕೆಸುವಿನ ಗಡ್ಡೆ ಗ್ರೇವಿ ಮತ್ತು ಕೆಸುವಿನ ಗಡ್ಡೆಯಲ್ಲಿ ಡ್ರೈ ಮಾಡಿದ್ದೀವಿ. ಟೇಸ್ಟ್ ಮಾಡೋಣ ಇವಾಗ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೆ. ಹೇಗಿದೆ ಸಾಹೇಬ್ರೆ ಟೇಸ್ಟು? ಸೂಪರು, ತುಂಬ ಟೇಸ್ಟಿಯಾಗಿದೆ. ಇದೇ ಫಸ್ಟ್ ಟೈಮು ನಮ್ಮ ಮನೇಲಿ ಮಾಡಿರೋದು. ಹೊರಗಡೆ ಎಲ್ಲ ನೋಡಿದಾಗ ತಗೋ ಅಂತ ಹೇಳ್ತಾ ಇದ್ದೆ, ತಗೋತಾ ಇರಲಿಲ್ಲ ನಮ್ಮ ಮೇಡಮು. ಫೈನಲ್ ಇವತ್ತು ನಾನು ಕ್ಯಾಂಟೀನಿಂದ ತೊಗೊಬಂದೆ. ಇದು ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಹೆಲ್ದಿ ಇದು. ಏನು ನಾವು ಸ್ವೀಟ್ ಪೊಟೆಟೊ ಏನು ಗೆಡ್ಡೆ ಗೆಣಸು ತಿಂತೀವಿ ಅದೇ ಥರ ಇದು ಭೂಮಿ ಕೆಳಗಡೆ ಬೆಳೆಯುವಂಥದ್ದು. ತುಂಬ ಚೆನ್ನಾಗಿದೆ, ತುಂಬ ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿದೆ. ನಮ್ಮ ಕಡೆ ಸುವರ್ಣಗೆಡ್ಡೆ, ಮರಗೆಣಸು, ತೆವಟಿಗೆ ಗೆಣಸು, ಸಿಹಿ ಗೆಣಸು ಇದೆಲ್ಲ ಗೊತ್ತಿರುತ್ತೆ. ಆದರೆ ಇದು ಕೆಸುವಿನ ಗೆಡ್ಡೆ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ತುಂಬ ದಿನದಿಂದ ಅನ್ಕೋತಾ ಇದ್ವಿ ಮಾಡಬೇಕು, ಒಂದಿನ ಟ್ರೈ ಮಾಡೋಣ ಅಂದ್ಬಿಟ್ಟು. ಫೈನಲ್ ಇವತ್ತು ನಾನು ತೊಗೊಬಂದೆ, ಮಾಡಿದ್ವಿ. ತುಂಬ ಟೇಸ್ಟಿಯಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ದಿನ ತಿನ್ಬೋದು. ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.